We greet you all in the highly exalted, wonderful name of our Lord and Savior Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತರ ಅದ್ಭುತವಾದಂತ ಹೆಸರಿನಲ್ಲಿ ತಿರುಗಿ ನಿಮಗೆ ಕೃತಜ್ಞತೆಗಳು ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. Once again, exalted, wonderful name of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತರ ಅದ್ಭುತವಾದಂತ ಹೆಸರಿನಲ್ಲಿ ನಿಮಗೆ ನಾವು ಶುಭಗಳನ್ನು ತಿಳಿಸ್ತಾ ಇದ್ದೇವೆ. And we praise the Lord for giving us one more opportunity to come around His word. ದೇವರ ವಾಕ್ಯದ ಸುತ್ತಲೂ ನಾವು ತಿರುಗಿ ಬರೋದಕ್ಕೋಸ್ಕರವಾಗಿ ದೇವರು ಮತ್ತೊಂದು ಆವೃತ್ತಿ ಅವಕಾಶ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. We'll turn our Bibles to Song of Solomon in chapter 8. ನಮ್ಮ ಸತ್ಯವೇದವನ್ನು ಪರಮಗೀತ 8ನೇ ಅಧ್ಯಾಯಕ್ಕೆ ತಿರುಗಿಸೋಣ. And we'll read the 14th verse. Song of Solomon, the last chapter, the last verse, 8th chapter, 14th verse. ಪರಮಗೀತ 8ನೇ ಅಧ್ಯಾಯ ಕೊನೆಯ ವಚನ 14ನೇ ವಚನ. Beloved, come away, my lover, and be like a gazelle or like a young stag on the spice-laden mountains. ಎನ್ನಿನಿಯನೇ ತ್ವರೆಪಡು, ಸುಗಂಧ ಸಸ್ಯ ಪರ್ವತಗಳಲ್ಲಿ ಜಿಂಕೆಯಂತೆಯೂ ಪ್ರಾಯದ ಎರಳೆಯಂತೆಯೂ ಇರು. Let us look to the Lord for help in prayer. ಪ್ರಾರ್ಥನೆಯಲ್ಲಿ ಕರ್ತನ ಸಹಾಯಕ್ಕಾಗಿ ಆತನ ಕಡೆ ನೋಡೋಣ. Our loving, living Heavenly Father, we do come into Thy presence through the highly exalted name of our Lord and Savior Jesus Christ. ಪ್ರೀತಿಯುಳ್ಳಂತಹ ಪರಲೋಕದ ತಂದೆ, ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿನ್ನ ಪಾದಗಳ ಹತ್ರ ಬರೋದಕ್ಕೋಸ್ಕರವಾಗಿ ಕೊಟ್ಟಿದ್ದ ಸಮಯಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. We thank you for the ground of righteousness on which we can stand. ಓ ದೇವರೇ, ನೀವು ಕೊಟ್ಟಿರುವಂತಹ ಆ ನೀತಿವಂತಿಕೆಯ ಬುನಾದಿಯ ನಿಮಿತ್ತವಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. We worship you for the finished work where the whole ransom was paid so that we could be bought as sons. ಓ ದೇವರೇ, ನೀನು ಪರಿಪೂರ್ಣ ಮಾಡಿರುವಂತಹ ಕೆಲಸಕ್ಕಾಗಿ ಸ್ತೋತ್ರ. ಆ ಪರಿಪೂರ್ಣವಾದಂತಹ ವಿಮೋಚನೆ ಕ್ರಯದನ್ನ ನೀನು ಅರ್ಪಿಸಿ ನಿನ್ನ ಮಕ್ಕಳಾಗಿ ನಮ್ಮನ್ನು ಕೊಂಡುಕೊಂಡದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ. Thank you to enrich our lives and to give us energy for our spiritual lives. Thank you for giving your word. ಓ ದೇವರೇ, ನಿನ್ನ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆತ್ಮಿಕ ರೀತಿಯಿಂದ ನಾವು ಬಲ ಹೊಂದುವಂತೆ, ಪ್ರೋತ್ಸಾಹಿಸಲ್ಪಡುವಂತೆ, ಹುರಿದುಂಬಿಸಲ್ಪಡುವಂತೆ, ಪೋಷಿಸಲ್ಪಡುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. As we look into thy word, we pray that you, the writer and the inspiration of the word, might help us understand your word. ದೇವರೇ, ನಿನ್ನ ವಾಕ್ಯದ ಹತ್ರ ಬರುವಂತ ಸಮಯದಲ್ಲಿ ಸಹಾಯ ಮಾಡ್ರಿ. ನಿನ್ನ ವಾಕ್ಯ ನಿನ್ನ ಆತ್ಮದಿಂದ ಪ್ರೇರೇಪಿಸಲ್ಪಟ್ಟಿರುವಂತದ್ದು, ನಿನ್ನ ಆತ್ಮದಿಂದ ಹೃದಯಿಸಲ್ಪಟ್ಟಿ ಬರೆಯಲ್ಪಟ್ಟಿರುವಂತದ್ದು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿರಿ. In utterance and in translation, we completely stand outside ourselves, depending on your grace. ಉಚ್ಚಾರಣೆಯಲ್ಲಿಯೂ ಭಾಷಾಂತರದಲ್ಲಿಯೂ ಪರಿಪೂರ್ಣವಾಗಿ ನಮ್ಮ ಶಕ್ತಿಯಿಂದ ನಾವು ಹೊರಗಡೆ ನಿಲ್ಲುತ್ತೇವೆ. ಪರಿಪೂರ್ಣವಾಗಿ ನಾವು ನಿನ್ನ ಮೇಲೆ ಆಧಾರವಾಗಿ ನಿಲ್ಲುತ್ತೇವೆ ತಂದೆ. For this we pray with all thanksgiving in the highly exalted, wonderful, gracious name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ರಕ್ಷಕನು ಒಡೆಯನು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆ. Amen. ಆಮೀನ್. Song of Solomon, chapter 8 and verse 14 gives us a very beautiful way where this glorious book comes to an end. ಪರಮಗೀತ 8ನೇ ಅಧ್ಯಾಯ 14ನೇ ವಚನ ಒಂದು ಅದ್ಭುತವಾದಂತ ವಿಷಯವನ್ನು ತೋರಿಸಿ ಅದ್ಭುತವಾದಂತ ರೀತಿಯಲ್ಲಿ ಈ ಪುಸ್ತಕ ಕೊನೆಗೊಳ್ಳುತ್ತದೆ. And it says that the bride is calling the bridegroom. ಇಲ್ಲಿ ನೋಡ್ತೇವೆ, ವಧು ವರನನ್ನು ಕರೀತಾ ಇದ್ದಾನೆ. And this Song of Solomon, it begins with the bridegroom describing the bride. ನೋಡ್ರಿ, ಈ ಪರಮಗೀತೆ ಅನ್ನುವಂಥದ್ದು ವರ ವಧುವಿಗೆ ಕುರಿತು ಹೇಳುವುದರಿಂದ ಪ್ರಾರಂಭ ಆಗ್ತದೆ. And it also ends with the words of the bridegroom only. ನೋಡ್ರಿ, ಮತ್ತೆ ಇದು ವರನ ಮಾತುಗಳಿಂದಲೇ ಮುಕ್ತಾಯವಾಗುವಂತದ್ದಾಗಿದೆ. And we see that in the end, the bride is calling the bridegroom to come out and spend
himself with her. ಇಲ್ಲಿ ಮದುಮಗಳು ಮದುಮಗನಿಗೆ ಕರೀತಾ ಇದ್ದಾನೆ, ಏನಂದ್ರೆ ನನ್ನ ಹತ್ರ ಬಾ, ನನ್ನ ಜೊತೆ ಸಮಯ ಕಳಿ ಅಂತ ಹೇಳಿ ಮದುಮಗಳು ಮದುಮಗನನ್ನು ಕರೆಯುತ್ತಿದ್ದಾಳೆ. We'll try to briefly look into why is the bride calling the bridegroom. ನಾವು ಕ್ಲುಪ್ತವಾಗಿ ನೋಡಿಕೊಳ್ಳೋಣ, ಯಾಕೆ ಮದುಮಗಳು ಮದುಮಗನನ್ನು ಕರೀತಾ ಇದ್ದಾಳೆ ಅಂತ ಹೇಳಿ. Verse 14 it says, come away my lover. ಮತ್ತೆ ಮದುಮಗಳು ಮದುಮಗನಿಗೆ ಕರೀತಾ ಇದ್ದಾಳೆ, ನೀನೇ ಹೊರಗಡೆ ಬಾ, ತ್ವರೆಪಡು ಹೊರಗಡೆ ಬಾ. So she did not want to spend time with him where others were present, where other distractions were present. ಎಲ್ಲರೂ ಬೇರೆಯವರು ಇದ್ದಾರೆ, ಬೇರೆಯವರು ಅಭ್ಯಂತರ ಪಡಿಸ್ತಾ ಇದ್ದಾರೆ, ಆದರೂ ಕೂಡ ಆತನೊಂದಿಗೆ ಸಮಯ ಕಳೆಯೋದಕ್ಕಾಗಿ ಆಕೆ ಇಷ್ಟಪಡ್ತಾ ಇದ್ದಾಳೆ. These days it has become very difficult for us to be undistractedly present with the Lord. ಈ ದಿನಗಳಲ್ಲಿ ಯಾವ ಅಭ್ಯಂತರ ಇಲ್ಲದೆ ಕರ್ತನೊಂದಿಗೆ ನಾವು ಸಮಯ ಕಳೆಯುವುದು ನಮಗೆ ಬಹಳ ಕಠಿಣವಾಗ್ತಾ ಇದೆ. Because these days we have be addicted to technology and social media and electronic devices. ಈ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಉಪಕರಣಗಳಾಗಲಿ, ಮತ್ತೆ ಇನ್ನಿತರ ವಿಷಯಗಳಲ್ಲಿ ಬಹಳಷ್ಟು ನಮ್ಮನ್ನು ನಾವು ಅವುಗಳೊಂದಿಗೆ ವ್ಯಸ್ತ ಮಾಡಿಕೊಂಡಿದ್ದೇವೆ. And that is why we have lost the art of spending time with each other. ಅದಕ್ಕಾಗಿ ಒಬ್ಬರಿಗೊಬ್ಬರು ಕೂಡಿ ಇರುವಂತಹ ಸಮಯ ಎನ್ನುವಂತಹ ಆ ಕಲೆಯನ್ನು ನಾವು ಈಗ ಕಳ್ಕೊಂಡಿದ್ದೇವೆ. And that is why today's friendship, today's love, today's relationship is not able to grow very deep. ಅದಕ್ಕಾಗಿ ಈ ದಿನಗಳಲ್ಲಿ ಗೆಳತನ, ಪ್ರೀತಿ, ಸಂಬಂಧ ಅನ್ನುವಂಥದ್ದು ಬಹಳ ಆಳವಾಗಿ ಬೆಳೆಯಲಾರದೆ ಹೋಗ್ತಾ ಇದೆ. The reason is because we are trying to do many things at the same time. ಯಾಕಂದ್ರೆ ಈ ದಿನಗಳಲ್ಲಿ ಇದಕ್ಕೆ ಕಾರಣ ಏನಂದ್ರೆ, ನಾವು ಅನೇಕ ವಿಷಯಗಳು, ಅನೇಕ ಕೆಲಸಗಳು ಒಂದೇ ಸಾರಿ ಮಾಡ್ಬೇಕಂತೇಳಿ ಇಷ್ಟಪಡ್ತೇವೆ. Many times when you look at your life, when you are talking to others, when you are spending time with others, you are very distracted. ಯಾಕಂದ್ರೆ ಅನೇಕ ಸರ್ತಿ ನೀವು ನೋಡ್ರಿ, ಕೆಲವರೊಂದಿಗೆ ನೀವು ಮಾತಾಡುವಾಗ ಮತ್ತೆ ಕೆಲವರೊಂದಿಗೆ ನೀವು ನಿಮ್ಮ ವಿಷಯಗಳು ಹಂಚಿಕೊಳ್ಳುವಾಗ ಬಹಳ ನೀವು ಅಭ್ಯಂತರ ಹೊಂದಿ ಬಹಳ ನೀವು ಕಳವಳದಲ್ಲಿ ಇರ್ತೀರಿ. You are involved into so many things, and that's why you are not able to enjoy that relationship and that conversation. ಅದಕ್ಕಾಗಿ ನೀವು ಅನೇಕ ವಿಷಯಗಳಲ್ಲಿ ನಿಮ್ಮ ಮನಸ್ಸಿರ್ತದೆ, ಆ ಅನೇಕ ವಿಷಯಗಳಲ್ಲಿ ನಿಮ್ಮ ಮನಸ್ಸು ಇದ್ದಿದ್ದಕ್ಕಾಗಿ ಸರಿಯಾದ ಸಂಭಾಷಣೆ, ಆ ಸಂಭಾಷಣೆಯ ಆನಂದ ನೀವು ಅನುಭವಿಸಲಾರದೆ ಹೋಗ್ತಾ ಇದ್ದೀರಿ. If you want to develop your communication and your relationship and your conversation, ನಿಮ್ಮ ಸಂಭಾಷಣೆ, ನಿಮ್ಮ ಸಂಬಂಧ, ನಿಮ್ಮ ಸಹವಾಸ ನೀವು ಅಭಿವೃದ್ಧಿಗೊಳಿಸ್ಕೊಳ್ಬೇಕಂದ್ರೆ there are three things that you have to be very careful. ಅದಕ್ಕಾಗಿ ಮೂರು ವಿಷಯಗಳಲ್ಲಿ ಬಹಳ ಜಾಗರೂಕತೆಯಿಂದ ನೀವು ಇರಬೇಕು. Don't try to show that you are attentive, but be really attentive. ನೀವು ಜಾಗರೂಕರಾಗಿದ್ದೀರಿ ಅಂತ ಹೇಳಿ ತೋರ್ಸ್ಕೊಳ್ಳೋದಕ್ಕಾಗಿ ಪ್ರಯತ್ನ ಮಾಡ್ಬೇಡ್ರಿ, ನಿಜವಾಗಿಯೂ ನೀವು ಜಾಗೃತರಾಗಿರ್ರಿ. With your phone in your hand or with some other pencil or pen or some other thing in your hand, you can never concentrate in a conversation. ಕೈಯಲ್ಲಿ ಫೋನ್ ಇದ್ದು, ಪೆನ್ಸಿಲ್ ಇದ್ದು ಅಥವಾ ಬೇರೆ ಯಾವ ವಸ್ತುಗಳನ್ನು ಹಿಡ್ಕೊಂಡು ನೀನು ಇನ್ನೊಬ್ಬರ ಜೊತೆ ಸಂಭಾಷಣೆ ಮಾಡುವಂತ ಸಮಯದಲ್ಲಿ ಅವರೊಂದಿಗೆ ನೀನು ಜಾಗರೂಕನಾಗಿರಕ್ಕೆ ಸಾಧ್ಯ ಇಲ್ಲ. These days everybody has their mobile devices in their hand or some other object in their hand, and that's why they are so distracted and cannot concentrate in the conversation. ಈ ದಿನಗಳಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಆಗ್ಲಿ ಮತ್ತೆ ಬೇರೆ ಯಾವುದೇ ವಸ್ತುಗಳು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಇನ್ನೊಬ್ಬರೊಂದಿಗೆ ಸಂಭಾಷಣೆ ಅಥವಾ ಸಹವಾಸ ಮಾತನಾಡುವಂತ ಸಮಯದಲ್ಲಿ ಸರಿಯಾದ ರೀತಿಯಿಂದ ಅವರು ಸಹವಾಸ ಹೊಂದಲಾರದೆ ಇದ್ದಾರೆ. So this is the first way where we get distracted, because we are seeing or we are holding something. ಇದು ಮೊಟ್ಟ ಮೊದಲನೆಯ ವಿಷಯವಾಗಿದೆ. ಯಾಕಂದ್ರೆ ನಾವು ಏನೋ ಹಿಡ್ಕೊಂಡಿದ್ದೇವೋ, ಏನೋ ನಾವು ನೋಡ್ತಾ ಇದ್ದೇವೆ, ಅದಕ್ಕಾಗಿ ಇತರರೊಂದಿಗೆ ಸಂಭಾಷಣೆ ಮಾಡುವಾಗ ನಾವು ಕಳವಳಗೊಳ್ತಾ ಇದ್ದೇವೆ.
And the second reason why we are getting distracted is, ಎರಡನೇ ಕಾರಣ ನಾವು ಯಾಕೆ ಅಭ್ಯಂತರ ಪಡಿಸಲ್ಪಡ್ತಾ ಇದ್ದೇವೆ ಅಂದ್ರೆ, though you are speaking to that person, though you are looking into his eye, your mind is thinking about something other than the conversation. ನೀನು ಆ ವ್ಯಕ್ತಿಗೆ ನೋಡ್ತಾ ಇರ್ಬೋದು ಅಥವಾ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೀವು ಮಾತಾಡ್ತಾ ಇರ್ಬೋದು, ಆದರೂ ಕೂಡ ನಿನ್ನ ಮನಸ್ಸು ಬೇರೆ ಯಾವುದೋ ವಿಷಯವನ್ನು ಧ್ಯಾನಿಸ್ತಾ ಇದೆ, ಬೇರೆ ಯಾವುದೋ ವಿಷಯದ ಮೇಲೆ ಆ ಮನಸ್ಸಿದೆ. ಅದಕ್ಕಾಗಿ And that is the reason why you are not able to really get involved in that friendship or in that relationship or in that conversation. ಅದಕ್ಕಾಗಿ ಈ ಕಾರಣದ ನಿಮಿತ್ತವಾಗಿಯೇ ಆ ಸಂಬಂಧ, ಆ ಸಹವಾಸ, ಆ ಸಂಭಾಷಣೆಯನ್ನು ನೀನು ಪರಿಪೂರ್ಣವಾಗಿ ಅನುಭವಿಸಲಾರದೆ ಹೋಗ್ತಾ ಇದ್ದಿ. And thirdly, you are not at all ready to receive anything, but you are so filled with proving your own self. ಮೂರನೇದಾಗಿ ಹೇಳ್ಬೇಕಂದ್ರೆ, ನೀನು ಎಂದಿಗೂ ಮತ್ತೊಬ್ಬರಿಂದ ಬರುವಂತದ್ದನ್ನು ನೀನು ಸ್ವೀಕರಿಸಿಕೊಳ್ಳೋದಕ್ಕಾಗಿ, ತುಂಬಿಕೊಳ್ಳೋದಕ್ಕಾಗಿ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ನೀನು ಪರಿಪೂರ್ಣವಾಗಿ ನಿನ್ನ ಸ್ವ ಇಚ್ಛೆ, ಇಷ್ಟದಿಂದ ಪರಿಪೂರ್ಣವಾಗಿ ತುಂಬಿಸಲ್ಪಟ್ಟಿದ್ದಿ. Many times we are so eager to reply rather than to receive. We hear only to reply. ನೋಡ್ರಿ, ಅನೇಕ ಸಾರ್ತಿ ನಾವು ನೋಡ್ರಿ ಪ್ರತ್ಯುತ್ತರ ಕೊಡೋದಕ್ಕಾಗಿ ಉತ್ಸುಕರಾಗಿರ್ತೇವೆ ಹೊರತು ಕೇಳೋದಕ್ಕಾಗಲಿ ಸ್ವೀಕರಿಸೋದಕ್ಕಾಗಲಿ ಉತ್ಸುಕರಾಗಿ ಇರೋದಿಲ್ಲ. When you are filled with self, with pride to prove yourself, remember, you can never be involved in a conversation. ನೀನು ಸ್ವಪ್ರತಿಷ್ಠೆ, ಗರ್ವ ಮತ್ತೆ ಅಹಂಕಾರದಿಂದ ತುಂಬಿಸಲ್ಪಟ್ಟಿದೆ. ಆದರೆ ನಿನ್ನ ಗರ್ವ ಅಹಂಕಾರಗಳಿಂದಲೇ ರುಜುಪಡಿಸಲ್ಪಡೋದಕ್ಕಾಗಿ ಇಷ್ಟಪಡ್ತಾ ಇದ್ದಿದೆ. ಆದರೆ ಅನೇಕ ವಿಷಯಗಳು ನೀನು ಹೊಂದಲಾರಿ. So we have seen a physical distraction, a mental distraction, and an internal spiritual distraction. ನಾವು ನೋಡಿದೆವು ಶಾರೀರಿಕವಾದ ಅಡಚಣೆ, ಮಾನಸಿಕವಾದ ಅಡಚಣೆ, ಅದೇ ರೀತಿಯಾಗಿ ಒಳಗಡೆ ಆಂತರಿಕವಾಗಿ ಆತ್ಮಿಕ ಅಡಚಣೆಗಳಲ್ಲಿದ್ದೇವೆ. That is the reason why we are not able to really relate either with our families or with our friends or with our colleagues or with believers. ಅದಕ್ಕಾಗಿ ನಾವು ನಮ್ಮ ಕುಟುಂಬದವರೊಂದಿಗಾಗಲಿ, ನಮ್ಮ ಸ್ನೇಹಿತರೊಂದಿಗಾಗಲಿ, ನಮ್ಮ ಜೊತೆ ಸಹಕಾರ ಕೆಲಸ ಮಾಡುವಂತವರೊಂದಿಗೆ ಆಗಲಿ ಅಥವಾ ವಿಶ್ವಾಸಿಗಳೊಂದಿಗೆ ಆಗಲಿ ನಾವು ಸರಿಯಾಗಿ ಸಂಬಂಧ ಹೊಂದದೇ ಇದ್ದೇವೆ. And the biggest problem is these things have also started to affect the relationship that we have with our Lord. ಈ ವಿಷಯಗಳು ಒಂದು ದೊಡ್ಡ ವಿಷಯವೇ. ದೊಡ್ಡ ವಿಷಯ ಹೇಳಬೇಕೆ ಆಗಿದ್ದು ಏನಂತಂದ್ರೆ, ಈ ವಿಷಯಗಳು ಕರ್ತನೊಂದಿಗೆ ನಾವು ಹೊಂದಿರುವಂತಹ ಸಂಬಂಧಕ್ಕೂ ಕೂಡ ಅಡಚಣೆ ತರ್ತಾ ಇವೆ. And that is the reason why this bride is telling, come away, I don't want any kind of distraction between you and me. ಅದಕ್ಕಾಗಿ ಈ ಗರ್ವ ಹೇಳ್ತಾ ಇದೆ, ಹೊರಗಡೆ ಬಾ, ನಿನ್ನೊಂದಿಗೆ ನನ್ನೊಂದಿಗೆ ಯಾವ ಅಡಚಣೆ ಇಲ್ಲದಂತೆ ಇರಲಿ. And especially when it comes to the relationship of a husband and a wife, we see that their families can be built only when they have their lives in private. ಅದಕ್ಕಾಗಿ ನಾವು ನೋಡ್ತೇವೆ, ಗಂಡ ಹೆಂಡತಿಯರ ಸಂಬಂಧ ಅವರು ವೈಯಕ್ತಿಕವಾಗಿ ರಹಸ್ಯವಾಗಿ ತಮ್ಮ ಸ್ವಂತ ಜೀವಿತದಲ್ಲಿ ಸರಿಯಾಗಿದ್ದಾಗ ಮಾತ್ರ ಅವ್ರ ಕುಟುಂಬ ಚೆನ್ನಾಗಿರ್ತದೆ. Only when you have personal time with each other can your families be really built. ಯಾವಾಗ ಕೇವಲ ವೈಯಕ್ತಿಕವಾಗಿ ನಿನ್ನ ಕುಟುಂಬದವರೊಂದಿಗೆ ನೀನು ಸಂಬಂಧ ಹೊಂದಿರ್ತೀಯೋ ಅವಾಗ ಮಾತ್ರ ನಿನ್ನ ಕುಟುಂಬ ಕಟ್ಟಲ್ಪಡುತ್ತದೆ. And this bride is trying to take 3 very important steps to correct this distraction. ಅದಕ್ಕಾಗಿ ಈ ಮದುಮಗಳು 3 ಪ್ರಾಮುಖ್ಯವಾದಂತ ಮೆಟ್ಟಲು ತಗೊಳ್ತಾ ಇದ್ದಾಳೆ. ಅದರಿಂದ ಈ ಅಡಚಣೆ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗ್ತಾ ಇದೆ. How blessed it will be if you and I can also apply this steps so that we also can protect ourselves from distraction. ಅದಕ್ಕಾಗಿ ಇದು ಎಷ್ಟು ದೊಡ್ಡ ಸೌಭಾಗ್ಯವಾಗಿದೆ. ಈ ಮದುಮಗಳು ತೆಗೆದುಕೊಂಡಿರುವಂತ ಈ 3 ಮೆಟ್ಟಿಲುಗಳು ನಾವು ಕೂಡ ತೆಗೆದುಕೊಂಡಿದ್ದೇ ಆದರೆ
ಈ ಆತ್ಮಿಕ ಅಡಚಣೆ ನಮ್ಮಿಂದ ನಿರ್ಮೂಲವಾಗುವಂತದ್ದಾಗಿದೆ. First of all, she recognizes that this person is the most important person and the most loved person in her life. ಮೊಟ್ಟ ಮೊದಲನೇದಾಗಿ ಆಕೆ ಗುರುತಿಸ್ತಾ ಇದ್ದಾಳೆ, ಈ ವ್ಯಕ್ತಿ ತನ್ನ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾದಂತವನು ಮತ್ತೆ ಎಲ್ಲರಿಗಿಂತಲೂ ಅತಿ ಪ್ರಿಯನೂ ಆಗಿದ್ದಾನೆ ಅಂತ ಹೇಳಿ ಆಕೆ ಗುರುತಿಸ್ತಾ ಇದ್ದಾಳೆ. Until you have such kind of love in your heart, you can never sacrifice your other distractions. ಎಲ್ಲಿಯವರೆಗೂ ಇಂತಹ ಪ್ರೀತಿ ನಿನ್ನಲ್ಲಿ ಇರುವುದಿಲ್ಲವೋ ಅಲ್ಲಿಯವರೆಗೂ ಆ ಅಡಚಣೆ ನೀನು ನಿರ್ಮೂಲ ಮಾಡಕ್ಕೆ ಸಾಧ್ಯನೇ ಇಲ್ಲ. Many times you and I do not have love in our hearts, and yet we try to overcome these distractions. ಅನೇಕ ಸಂದರ್ಭಗಳಲ್ಲಿ ನಿಜವಾಗಿ ನಮ್ಮಲ್ಲಿ ನಿಜವಾದಂತ ಪ್ರೀತಿ ಇಲ್ಲದೆ ಇರ್ತದೆ, ಆದ್ರೂ ಕೂಡ ಈ ಅಡಚಣೆಯನ್ನು ನಾವು ಜಯಿಸಬೇಕಂತ ಹೇಳಿ ವರ್ತನೆ ಮಾಡ್ತೇವೆ. Many times it is without love that we fail to be able to overcome the other distractions and the temptations around us. ನಮ್ಮ ಸುತ್ತಮುತ್ತಲಿರುವಂತ ಇನ್ನಿತರ ಶೋಧನೆ ಶ್ರಮೆಗಳನ್ನು ನಾವು ಇಂತಹ ನಿಜವಾದ ಪ್ರೀತಿ ಇಲ್ಲದೆ ಹೋಗಿದೆ ಆದರೆ ಇವುಗಳನ್ನು ನಾವು ಜಯಿಸಲಾರದೆ ಇರ್ತೇವೆ. And that's the reason why when the Lord was sending Peter in John chapter 21, he asked him a single question thrice: do you love me? Do you love me? And do you love me? ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಪೇತ್ರನಿಗೆ ಕೇಳ್ತಾ ಇದ್ದಾರೆ, ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ, ನೀನು ನನ್ನನ್ನು ಪ್ರೀತಿಸ್ತೀಯಾ, ನೀನು ನನ್ನನ್ನು ಪ್ರೀತಿಸ್ತೀಯಾ, ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. Because till then he could not really love the Lord, and that's why he was distracted by people, by danger, by fish, and by many other things. ಅದಕ್ಕೆ ಇಲ್ಲಿಯವರೆಗೂ ಆತನಲ್ಲಿ ನಿಜವಾದ ಪ್ರೀತಿ ಇಲ್ಲದೆ ಹೋಗಿದ್ದಕ್ಕಾಗಿ ಜನರಿಂದ, ಮೀನಿನಿಂದ, ಅಪಾಯದಿಂದ, ಇನ್ನು ಅನೇಕ ವಿಷಯಗಳಿಂದ ಆತನು ಅಡಚಣೆಗೆ ಒಳಗಾಗಿದ್ದಾನೆ. Today you and I need to repair, you and I need to recover the lost love that we have towards God. ಕರ್ತನ ಕಡೆಗೆ ನಾವು ಕಳ್ಕೊಂಡಿರುವಂತ ಪ್ರೀತಿಯನ್ನು ಈ ದಿನ ನಾನು ನೀನು ಸರಿಪಡಿಸ್ಕೊಳ್ಬೇಕು, ಅದನ್ನು ಶುದ್ಧ ಮಾಡ್ಕೊಳ್ಬೇಕು, ನಮ್ಮನ್ನ ಆ ಪ್ರೀತಿಯಲ್ಲಿ ಸಿದ್ಧ ಮಾಡ್ಕೊಳ್ಬೇಕಾಗಿದೆ. How is it really possible to increase the love that we have towards God? ಕರ್ತನ ಕಡೆಗೆ ನಾವು ಹೊಂದಿರುವಂತ ಪ್ರೀತಿಯನ್ನು ಯಾವ ರೀತಿಯಾಗಿ ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯ? When the Lord was having his food at the home of Simon the leper, ಕುಷ್ಠರೋಗಿಯಾದಂತ ಸಿಮೋನನ ಮನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಔತಣ ಮಾಡಿಸಲ್ಪಟ್ಟಾಗ, there was a sinful woman who came there and who anointed his feet with alabaster and was weeping and was crying and was wiping his feet with her hair. ಅಲ್ಲಿ ಒಬ್ಬ ಪಾಪಾತ್ಮಳಾದಂತ ಸ್ತ್ರೀ ಇದ್ದಳು. ಆಕೆ ಬಹು ಅಚ್ಚಜಟಮಾಂಸಿ ಸುಗಂಧ ತೈಲದಿಂದ ಯೇಸು ಕ್ರಿಸ್ತರ ಪಾದಗಳನ್ನು ತೊಳೆದು ಕಣ್ಣೀರು ಸುರಿಸುತ್ತಾ ತನ್ನ ಪಾದಗಳ ಯೇಸು ಕ್ರಿಸ್ತರ ಪಾದಗಳನ್ನು ಆಕೆಯು ತನ್ನ ತಲೆ ಕೂದಲಿನಿಂದ ಒರೆಸ್ತಾ ಇದ್ದಳು. And the Lord Jesus says, she did not stop kissing my feet, she did not stop washing it with tears, and she did not stop wiping my feet. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಆಕೆ ನನ್ನ ಪಾದಗಳಿಗೆ ಮುದ್ದಿಡೋದು ಬಿಡ್ತಾ ಇಲ್ಲ, ತನ್ನ ಕಣ್ಣೀರಿನಿಂದ ನನ್ನ ಪಾದಗಳನ್ನು ತ್ಯಾವ ಮಾಡೋದು ಬಿಡ್ತಾ ಇಲ್ಲ, ತನ್ನ ಕೂದಲಿನಿಂದ ನನ್ನ ಪಾದಗಳನ್ನು ಒರೆಸೋದು ಆಕೆ ಬಿಡ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. And Simon was very annoyed and he says, don't you know what kind of woman she is? Is he not a prophet? Doesn't he know what is happening? ಅಲ್ಲಿ ಸೀಮೋನ ಹೇಳ್ತಾ ಇದ್ದಾನೆ, ಈತನು ಪ್ರವಾದಿ ಆಗಿದ್ದಾನಲ್ಲ, ಈ ಸ್ತ್ರೀ ಎಂಥಗಳಾಗಿದ್ದಾಳೋ ಇವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಒಳಗಡೆ ತನ್ನಷ್ಟಕ್ಕೆ ತಾನು ಆತನು ನೊಂದುಕೊಂಡು ಹೇಳ್ತಾ ಇದ್ದಾನೆ. And then the Lord gives a very beautiful secret how we can increase in our loving of the Lord. ಕರ್ತನಾದ ಯೇಸು ಕ್ರಿಸ್ತರು ಅಲ್ಲಿ ಒಂದು ಅದ್ಭುತವಾದಂತ ಸಂದೇಶ ಕೊಡ್ತಾ ಇದ್ದಾರೆ, ಅದರಿಂದ ನಾವು ನಮ್ಮ ಪ್ರೀತಿಯನ್ನು ನಾವು ಹೆಚ್ಚಿಸಿಕೊಳ್ಬಹುದಾಗಿದೆ. He says, if one has been forgiven of 50 dinars and the other has been forgiven of 500 dinars, who will love her more? Who will love him more? ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, 50 ದೇನಾರು ಒಬ್ಬನಿಗೆ ಕ್ಷಮಿಸಲ್ಪಡ್ತವೆ, ಮತ್ತೊಬ್ಬನಿಗೆ 500 ದೇನಾರುಗಳು ಕ್ಷಮಿಸಲ್ಪಡ್ತವೆ.
ಇವರಲ್ಲಿ ಯಾರು ಹೆಚ್ಚಾಗಿ ಆತನಿಗೆ ಪ್ರೀತಿಸ್ತಾರೆ ಅಂತ ಹೇಳಿ ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. And then Simon says that the one who has been forgiven more will love more. ಅದಕ್ಕಾಗಿ ಸಿಮೋನನು ಹೇಳ್ತಾ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನಿಗೆ ಯಾರಿಗೆ ಹೆಚ್ಚು ಕ್ಷಮಿಸಲ್ಪಟ್ಟಿದೆಯೋ ಅವರು ಹೆಚ್ಚಾಗಿ ಪ್ರೀತಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. And then the Lord says, she has been forgiven of her many sins, that's why she loves more. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆಕೆಯ ಪಾಪಗಳು ವಿಸ್ತಾರವಾಗಿದ್ದರೂ ಕ್ಷಮಿಸಲ್ಪಟ್ಟಿವೆ, ಅದಕ್ಕಾಗಿ ಆಕೆ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. When you really recognize how many sins of yours the Lord has forgiven, how horrible you are, how wretched you are, and how much He has forgiven you, you will automatically increase in your love. ಅದಕ್ಕಾಗಿ ನೀನು ಎಷ್ಟು ಭಯಂಕರನಾಗಿದ್ದಿ, ಎಷ್ಟು ದೌರ್ಭಾಗ್ಯನಾಗಿದ್ದಿ, ಎಷ್ಟು ಪಾಪಾತ್ಮನಾಗಿದ್ದಿ ಅಂತ ಹೇಳಿ ಅಂತ ಪಾಪಾತ್ಮನಾದಂತ ನಿನ್ನನ್ನು ಯೇಸು ಕ್ರಿಸ್ತರು ಕ್ಷಮಿಸಿದ್ದಾರೆ ಅಂತ ಹೇಳಿ ನೀನು ಯಾವಾಗ ಗುರುತಿಸ್ತೀಯೋ, ತಿಳ್ಕೊಳ್ತೀಯೋ, ಅವಾಗ ಆತನಿಗೆ ಹೆಚ್ಚಾಗಿ ಪ್ರೀತಿಸಲು ಪ್ರಾರಂಭಿಸ್ತಿ. Without a knowledge of how much the Lord has forgiven you, and without worship in your heart for His forgiveness, you can never increase in that love. ಕರ್ತನಾದ ಯೇಸು ಕ್ರಿಸ್ತರು ಎಷ್ಟು ಹೆಚ್ಚಾಗಿ ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ ಅಂತ ಹೇಳಿ ನೀನು ತಿಳ್ಕೊಳ್ಳದೆ ಹೋದರೆ, ಕರ್ತನಾದ ಯೇಸು ಕ್ರಿಸ್ತರ ಕುರಿತು ಹೃದಯದಲ್ಲಿ ನಿನಗೆ ಆರಾಧನೆ ಇಲ್ಲದೆ ಹೋಗಿದ್ದೇ ಆದರೆ ಆತನ ಕುರಿತು ನಿನ್ನ ಪ್ರೀತಿ ಹೆಚ್ಚು ಆಗೋದಕ್ಕೆ ಸಾಧ್ಯ ಇಲ್ಲ. And that is the first thing that this bride is doing. She is cutting away all distractions because of the love that she has towards her bride, a bridegroom. ಅದಕ್ಕಾಗಿ ಈ ಮದುಮಗಳು, ಈ ವಧು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ತನಗಿರುವಂತ ಎಲ್ಲ ಅಡಚಣೆಗಳನ್ನು ಕತ್ತರಿಸಿಕೊಂಡು ಆ ವರನು, ಆ ಮದುಮಗನು ತನಗಾಗಿ ಎಷ್ಟು ಪ್ರೀತಿ ಹೊಂದಿದ್ದಾನೋ ಅದನ್ನು ತಿಳ್ಕೊಂಡು ಎಲ್ಲ ಅಡಚಣೆಗಳು ಕತ್ತರಿಸ್ತಾ ಇದ್ದಾಳೆ, ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. There are 3 places that was possible for this bride to spend time with him. ಅದಕ್ಕಾಗಿ ಈ ಮದುಮಗಳಿಗೆ 3 ಸ್ಥಳಗಳಿವೆ. ಆ ಸ್ಥಳಗಳಲ್ಲಿ ಆತನೊಂದಿಗೆ ಸಮಯ ಕಳೆಯೋದಕ್ಕೆ ಆಕೆಗೆ ಸಾಧ್ಯವಾಗ್ತಾ ಇದೆ. In the first chapter we see she had vineyards. ಮೊದಲನೇ ಅಧ್ಯಾಯದಲ್ಲಿ ನೋಡ್ತೇವೆ ಆಕೆಗೆ ತೋಟಗಳಿವೆ. She had vineyards and she could have spent time with him in the vineyards. ಆಕೆಗೆ ದ್ರಾಕ್ಷಾ ತೋಟಗಳಿವೆ. ಆ ದ್ರಾಕ್ಷಾ ತೋಟಗಳಲ್ಲಿ ಆತನೊಂದಿಗೆ ಆಕೆ ಸಮಯ ಕಳೆಯಬಹುದು. And second chapter we see that she has a very beautiful house and she could have spent time with him in that house. ಎರಡನೇ ಅಧ್ಯಾಯದಲ್ಲಿ ನೋಡ್ತೇವೆ ಆಕೆಗೆ ಸುಂದರವಾದಂತ ಮನೆ ಇದೆ. ಆ ಮನೆಯಲ್ಲಿ ಕೂಡ ಆತನೊಂದಿಗೆ ಆಕೆ ಸಮಯ ಕಳೆಯಬಹುದಾಗಿತ್ತು. And in the 7th chapter we see she had so many villages around where she could spend time with him. ಏಳನೇ ಅಧ್ಯಾಯದಲ್ಲಿ ನೋಡ್ತೇವೆ ಆಕೆಗೆ ಅನೇಕ ಹಳ್ಳಿಗಳಿವೆ. ಆ ಹಳ್ಳಿಗಳಲ್ಲಿ ಕೂಡ ಆತನೊಂದಿಗೆ ಆಕೆ ಸಮಯ ಕಳೆಯಬಹುದಾಗಿತ್ತು. But she was ready to sacrifice her field, her house and the villages around in order to spend time with him. ಆಕೆ ತನ್ನ ದ್ರಾಕ್ಷಾ ತೋಟವಾಗಲಿ, ತನ್ನ ಮನೆ ಆಗಲಿ, ತನ್ನ ಹಳ್ಳಿಗಳಾಗಲಿ ಅವುಗಳೆಲ್ಲವುಗಳನ್ನು ತಿರಸ್ಕಾರ ಮಾಡಿ, ಅವುಗಳೆಲ್ಲವುಗಳನ್ನು ತ್ಯಜಿಸಿ ಆತನೊಂದಿಗೆ ಸಮಯ ಕಳೆಯೋದಕ್ಕಾಗಿ ತ್ಯಾಗ ಮಾಡ್ತಾ ಇದ್ದಾಳೆ. Without so many, in the days when there were not so many distractions, we see Moses went very far from the camp in order to meet with the Lord. ಮೋಶೆಯ ವಿಷಯದಲ್ಲಿ ನೋಡ್ತೇವೆ ಅನೇಕ ಅಡಚಣೆಗಳು ಇದ್ದರೂ ಕೂಡ ಅಡಚಣೆಗಳೆಲ್ಲವುಗಳನ್ನು ತ್ಯಜಿಸಿ ತಿರಸ್ಕಾರ ಮಾಡಿ ಪಾಳೆಯದಿಂದ ಬಹು ದೂರವಾಗಿ ಹೋಗಿ ಕರ್ತನೊಂದಿಗೆ ಸಮಯ ಮೋಶೆ ಕಳೀತಾ ಇದ್ದಾನೆ. The Lord Jesus went to the Mount of Olives. The Lord Jesus went to the Garden of Gethsemane in order to spend time with the Lord. ಕರ್ತನಾದ ಯೇಸು ಕ್ರಿಸ್ತರು ಎಣ್ಣೆ ಮರಗಳ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಕರ್ತನಾದ ಯೇಸು ಕ್ರಿಸ್ತರು ಗೆತ್ಸೆಮನೆ ತೋಟಕ್ಕೆ ಹೋಗಿ ಎಲ್ಲಾ ಅಡಚಣೆಗಳಿಂದ ದೂರಾಗಿ ದೇವರೊಂದಿಗೆ ಸಮಯ ಕಳೀತಾ ಇದ್ದಾರೆ. Anna went into the house of the Lord to be able to pour out her agony in the presence of the Lord. ಹನ್ನಳು ಕರ್ತನ ಆಲಯದಲ್ಲಿ ಹೋಗಿ ತನ್ನ ನೋವು, ತನ್ನ ಬಾಧೆ ಎಲ್ಲವೂ ಆತನ ಸನ್ನಿಧಾನದಲ್ಲಿ ಸುರಿಸ್ತಾ ಇದ್ದಾಳೆ. Elijah went on to the mountain top in order to pray for the cloud and for the rain. ಎಲಿಯನ್ನು ನೋಡ್ತಾ ಇದ್ದೇವೆ, ಪರ್ವತ ಏರ್ತಾ ಇದ್ದಾನೆ, ಬೆಟ್ಟ ಏರ್ತಾ ಇದ್ದಾನೆ, ಏರಿ ಅಲ್ಲಿ ಮೋಡಕ್ಕಾಗಿ, ಮಳೆಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. Peter went on to the roof in order to pray. ಪೇತ್ರನು ಮೇಲ್ಛಾವಣಿಯಲ್ಲಿ ಹೋಗ್ತಾ ಇದ್ದಾನೆ, ಅಲ್ಲಿ ಹೋಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. Paul went outside the city to find a place of prayer. ಪೌಲನು ಪಟ್ಟಣದ ಹೊರಗಡೆ ಹೋಗಿ ಪ್ರಾರ್ಥನೆಗಾಗಿ ಸ್ಥಳ ಕಂಡುಕೊಳ್ತಾ ಇದ್ದಾನೆ. In those days
when there were no mobile devices, in those days where there was no social media, in those days where there were no distractions like ours, these people were so careful. ನೋಡ್ರಿ, ಆ ದಿನಗಳಲ್ಲಿ ಮೊಬೈಲ್ ಉಪಕರಣಗಳು, ಸೋಷಿಯಲ್ ಮೀಡಿಯಾಗಳು ಮತ್ತೆ ಇಂಥ ಯಾವುದೇ ಅಡಚಣೆಗಳು ಇಲ್ಲದಂತಹ ಸಮಯದಲ್ಲಿ ಕರ್ತನ ಜನರು ಆತನೊಂದಿಗೆ ಸಮಯ ಕಳೆಯೋದಕ್ಕಾಗಿ ಹೋಗ್ತಾ ಇದ್ದಾರೆ. How much more should we be careful in these days of so many distractions electronically, distractions physically, distractions mentally. ಈ ದಿನಗಳಲ್ಲಿ ಎಷ್ಟೋ ಭಯಂಕರವಾಗಿರುವಂತಹ ಅಡಚಣೆಗಳು, ಎಲೆಕ್ಟ್ರಾನಿಕ್ ಮುಖಾಂತರವಾಗಿ ಅಡಚಣೆಗಳು, ಶಾರೀರಿಕವಾದಂತಹ ಅಡಚಣೆಗಳು, ಎಲ್ಲ ಅಡಚಣೆಗಳು ಇರುವಂತಹ ಸಮಯದಲ್ಲಿ ನಾವು ಎಷ್ಟೊಂದಾಗಿ ತ್ಯಜಿಸಬೇಕಾಗಿದೆ. Until you and I can resolve to cut away all these distractions, you can never have a real deep conversation or relationship with the Lord Jesus Christ. ಎಲ್ಲಿವರೆಗೂ ಈ ಅಡಚಣೆಗಳೆಲ್ಲವುಗಳನ್ನು ಕತ್ತರಿಸಿಕೊಳ್ಳೋದಕ್ಕೆ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಕರ್ತನಾದ ಯೇಸು ಕ್ರಿಸ್ತರೊಂದಿಗೆ ಆಳವಾದ ಸಂಭಾಷಣೆಯ ಸಹವಾಸ ನೀನು ಹೊಂದಿರಲಾರಿ. This is what a very old, very experienced man of God by the name Eli understood. ಅದಕ್ಕಾಗಿ ಈ ಅನುಭವ ದೇವರ ಮನುಷ್ಯನಾದಂತ ಅತಿ ವೃದ್ಧಾಪದಲ್ಲಿರುವಂತ ದೇವರ ದಾಸನಾಗಿರುವಂತ ಏಲಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. When he understood that the Lord was speaking to Samuel, he did not tell Samuel, stay here, hear what the Lord tells you. ಏಲಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ಸಮುವೇಲನಿಗೆ ಕರ್ತನ ಮಾತಾಡ್ತಾ ಇದ್ದಾನೆ. ಅವಾಗ ಏಲಿ ಹೇಳ್ತಾ ಇಲ್ಲ, ಸಮುವೇಲನೇ ಇಲ್ಲೇ ಇರು, ವಾಕ್ಯ ಕೇಳಂತೇಳಿ ಆತ ಬಲವಂತ ಮಾಡ್ತಾ ಇಲ್ಲ. He understood and he said, go lie down in the same place, lie down in that loneliness, lie down in that seclusion, and there when God speaks to you, hear his voice. ಅದಕ್ಕಾಗಿ ಕರ್ತನು ಸಮುವೇಲನಿಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಏಲಿ ಅರ್ಥ ಮಾಡ್ಕೊಂಡಾಗ, ನೀನು ಮೊದಲಿದ್ದ ಸ್ಥಳದಲ್ಲಿ ಹೋಗಿ ಮಲಗಿಕೋ, ನೀ ಮೊದಲಿದ್ದ ಸ್ಥಳದಲ್ಲಿ ಹೋಗಿ ಕೂತ್ಕೋ, ಪ್ರತ್ಯೇಕವಾದಂತ ಸ್ಥಳದಲ್ಲಿಯೇ ನೀನು ಕರ್ತನ ಸ್ವರವನ್ನು ಕೇಳು ಅಂತ ಹೇಳಿ ಕಳಿಸ್ತಾ ಇದ್ದಾನೆ. Go back to your loneliness, go back to your personal space, because that is where the Lord is going to speak to you. ಅದಕ್ಕಾಗಿ ನಿನ್ನ ಪ್ರತ್ಯೇಕವಾದಂತ ಸ್ಥಳ, ಏಕಾಂತವಾಗಿರುವಂತ ಸ್ಥಳಕ್ಕೆ ಹೋಗು, ಅಲ್ಲಿಯೇ ಕರ್ತನಿನೊಂದಿಗೆ ಸಹವಾಸ ಮಾಡಲಿಕ್ಕಿದ್ದಾನೆ. Have we failed completely in this today? Ask the Lord for his grace so that you can cut away everything in order to have a real conversation with the Lord. ಈ ವಿಷಯದಲ್ಲಿ ನೀನು ಬಿದ್ದು ಹೋಗಿದೀಯಾ, ಈ ವಿಷಯದಲ್ಲಿ ನೀನು ತಪ್ಪು ಹೋಗಿದೀಯಾ, ಸರಿಯಾಗಿ ತೀರ್ಮಾನ ತೆಗೆದುಕೊಂಡು ಎಲ್ಲ ಅಡಚಣೆಗಳನ್ನು ಕತ್ತರಿಸಿಕೊಂಡು ನಿಜವಾಗಿ ಕರ್ತನು ನಿನ್ನೊಂದಿಗೆ ಸಂಭಾಷಣೆ ಮಾಡುವಂತ ವಿಷಯದಲ್ಲಿ ನೀನು ತಿರುಗಿ ಆ ಸ್ಥಳಕ್ಕೆ ಹೋಗು. And then the second thing that she did in order to enjoy her conversation and her relationship is, ಮತ್ತೆ ಎರಡನೇ ವಿಷಯ, ಆಕೆ ತನ್ನ ಸಂಬಂಧ, ತನ್ನ ಸಹವಾಸವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದಕ್ಕಾಗಿ ಮಾಡಿರುವಂತ ವಿಷಯವೇನೆಂದರೆ, Song of Solomon chapter 8 and verse 14, it says, not only come away my lover, but she also says, and be like a gazelle or like a young stag. ಮತ್ತೆ ನನ್ನ ಹತ್ರ ಬಾ ಅಂತೇಳಿ, ಹೊರಗಡೆ ಹೋಗೋಣ ಬಾ ಅಂತೇಳಿ ಅಷ್ಟೇ ಆಕೆ ಹೇಳ್ತಾ ಇಲ್ಲ, ನೀನು ಜಿಂಕೆಯಂತೆಯೂ ಪ್ರಾಯದ ಎರಳೆಯಂತೆಯೂ ಇರು ಅಂತ ಹೇಳಿ ಕೇಳ್ತಾ ಇದ್ದಾಳೆ. So what she was telling is, you and I, both of us will become like deers or like young stags. We will keep on running in great speed. ಆಕೆ ಹೇಳ್ತಾ ಇದ್ದಾಳೆ ಏನಂತಂದ್ರೆ, ನೀನು ನಾನು ಇಬ್ಬರು ಜಿಂಕೆಯಂತೆಯೂ ಪ್ರಾಯದ ಅಂದ್ರೆ ಯೌವನ ಜಿಂಕೆಯಂತೆಯೂ ಇರೋಣ, ಮತ್ತೆ ವೇಗವಾಗಿ ಒಂದೇ ವೇಗದಲ್ಲಿ ನಾವು ಓಡುತ್ತಾ ಇರೋಣ ಅಂತ ಹೇಳಿ ಆಕೆ ಹೇಳ್ತಾ ಇದ್ದಾಳೆ. Your relationship or your conversation with a person can go forward only when you are changing according to the conversation. ನಿನ್ನ ಸಂಬಂಧ, ನಿನ್ನ ಸಹವಾಸ ಯಾವಾಗ ಮುಂದುವರಿತದೆ ಅಂತಂದ್ರೆ, ಆ ವ್ಯಕ್ತಿಯೊಂದಿಗೆ, ಆತನ ಸಂಭಾಷಣೆಯೊಂದಿಗೆ ಆತನಂತೆ ನೀನು ಬದಲಾಯಿಸಿಕೊಂಡಾಗ ಮಾತ್ರ ಇದು ಮುಂದುವರಿಯೋದಕ್ಕೆ ಸಾಧ್ಯವಾಗಿದೆ. The teacher who loves to teach his students will teach only when the students are obeying and learning the lessons that he is teaching. ನೋಡ್ರಿ, ಒಬ್ಬ ಟೀಚರು ತನ್ನ ಮಕ್ಕಳಿಗೆ ಯಾವಾಗ ಕಲಿಸ್ತಾರಂದ್ರೆ, ಅವರು ಮಾತು ಕೇಳಿ
ವಿಧೇಯರಾದಾಗ ಮಾತ್ರ ತನ್ನ ಮಕ್ಕಳಿಗೆ ಅವಳು ಕಲಿಸೋದಕ್ಕೆ ಸಾಧ್ಯ ಆಗಿರ್ತದೆ. Otherwise, she may do it out of her duty, but she cannot do it out of her interest. ಇಲ್ಲದೆ ಹೋದ್ರೆ ತನ್ನ ಬಾಧ್ಯತೆ, ತನ್ನ ಕೆಲಸನೇ ಆಕೆ ಮಾಡ್ತಾಳೆ ಹೊರತು ತನ್ನ ಒಳಗಡೆ ಆ ಅಂತರಂಗದಿಂದ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. So we need to understand that obedience, moving forward at a very great speed, is very important for a relationship to grow. ಒಂದು ಸಂಬಂಧ ಬೆಳೆಬೇಕಂತಂದ್ರೆ ವಿಧೇಯತೆಗೆ ತಕ್ಕವಾಗಿ ಅದೇ ವೇಗದಲ್ಲಿ ಓಡುವಂತದ್ದು ಅತಿ ಪ್ರಾಮುಖ್ಯವಾಗಿದೆ. And we also need to recognize, ಮತ್ತೆ ಇದು ಕೂಡ ನಾವು ಗುರುತಿಸ್ಕೊಳ್ಬೇಕಾಗಿದೆ, without the blessed help of the Holy Spirit, you and I can never make ourselves obedient to the Lord. ಕರ್ತನಾದ ಪರಿಶುದ್ಧಾತ್ಮ ದೇವರ ಸಹಾಯ ಇಲ್ಲದೆ ನೀನು ನಾನು ವಿಧೇಯತೆ ತೋರಿಸೋದಕ್ಕೆ ಸಾಧ್ಯ ಇಲ್ಲ. Hundred 119, we see David is praying so many times about the Lord helping him. ಕೀರ್ತನೆ 119ರಲ್ಲಿ ದಾವೀದನು ಅನೇಕ ಸಾರಿ ದೇವರ ಕರ್ತನ ಸಹಾಯಕ್ಕಾಗಿ ಪ್ರಾರ್ಥಿಸ್ತಾ ಇರುವಂತದ್ದನ್ನು ನಾವು ನೋಡ್ತೇವೆ. Psalm 119 ಕೀರ್ತನೆಗಳು 119 and verse 33. 33ನೇ ವಚನ. Teach me, O Lord, to follow your decrees, then I will keep them to the end. Give me understanding, and I will keep your law and obey it with all my heart. ಯೆಹೋವನೇ, ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು, ಕಡೆಯ ತನಕ ಅದರಲ್ಲಿಯೇ ನಡೆಯುವೆನು. ನನಗೆ ಜ್ಞಾನವನ್ನು ದಯಪಾಲಿಸು, ಆಗ ನಿನ್ನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಕೊಂಡು ನಡೆಯುವೆನು. So what he's trying to say is, I with my own strength, I cannot, Lord, obey you and understand you until you teach me and you give me. ಆತನು ಹೇಳುವಂತದ್ದೇನೆಂದ್ರೆ, ನಾನು ನನ್ನ ಸ್ವಂತ ಶಕ್ತಿಯಿಂದ ನಾನು ನಿನಗೆ ವಿಧೇಯನಾಗಲಾರೆನು, ಅದಕ್ಕಾಗಿ ನನಗೆ ವಿಧೇಯನಾಗೋದಕ್ಕೋಸ್ಕರವಾಗಿ ದೇವರೇ ನಿನ್ನ ಸಹಾಯ, ನಿನ್ನ ಜ್ಞಾನ ನನಗೆ ಕೊಡು ಅಂತ ಹೇಳಿ ದಾವೀದನು ಪ್ರಾರ್ಥಿಸ್ತಾ ಇದ್ದಾನೆ. Even the disciples could not obey the call and the commission of the Lord until they found the great power of the Holy Spirit. ಪರಿಶುದ್ಧಾತ್ಮ ದೇವರ ಆ ಮಹಾಶಕ್ತಿ ಎಲ್ಲಿವರೆಗೂ ಶಿಷ್ಯರ ಮೇಲೆ ಬರಲಿಲ್ಲೋ ಅಲ್ಲಿ ತನಕ ಶಿಷ್ಯರು ಕೂಡ ಕರ್ತನು ಕೊಟ್ಟಿರುವಂತಹ ದೊಡ್ಡ ಸೇವೆ, ಆ ದೊಡ್ಡ ಕರೆವಿಕೆಗೆ ಅವರು ವಿಧೇಯರಾಗದೆ ಹೋಗ್ತಾ ಇದ್ದಾರೆ. So how many times we do not depend on the Holy Spirit God to help us to be obedient to the Lord. ಎಷ್ಟು ಸಾರಿ ಪರಿಶುದ್ಧಾತ್ಮ ದೇವರ ಶಕ್ತಿ ಸಾಮರ್ಥ್ಯ ನಾವು ಪಡೆಯದೆ, ಸಹಾಯ ಕೋರದೆ ಕರ್ತನಿಗೆ ವಿಧೇಯರಾಗೋದಕ್ಕಾಗಿ ಪ್ರಯತ್ನಿಸ್ತಾ ಇದ್ದೇವೆ. One very important sign of a self-righteous person is, ಸ್ವನೀತಿಯುಳ್ಳಂತ ವ್ಯಕ್ತಿಯ ಒಂದು ಪ್ರಾಮುಖ್ಯವಾದಂತ ಗುಣಲಕ್ಷಣ ಏನಂದ್ರೆ, he will separate or he will not depend on God's grace to do God's will. ಆತನು ದೇವರ He will try to do ಮಾಡೋದಕ್ಕಾಗಿ he will try to do God's will with his own power. He will try to do God's will with his own strength. ಆತನು ದೇವರ ಚಿತ್ತವನ್ನು ತನ್ನ ಸ್ವಂತ ಶಕ್ತಿ, ತನ್ನ ಸ್ವಂತ ಬಲದಿಂದಲೇ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. It is impossible to do God's will with your own strength. ಅದಕ್ಕಾಗಿ ನಿನ್ನ ಸ್ವಂತ ಶಕ್ತಿಯಿಂದ ದೇವರ ಚಿತ್ತವನ್ನು ನೀನು ಮಾಡೋದಕ್ಕೆ ಸಾಧ್ಯವಿಲ್ಲ. And even if you do it, it is an act of self-righteousness rather than a spiritual act. ಒಂದ್ ವೇಳೆ ಇದು ಮಾಡಿದ್ರೂ ಕೂಡ ಅದು ಸ್ವನೀತಿಯ ಕಾರ್ಯ ಆಗಿರ್ತದೆ ಹೊರತು ದೇವರ ಆತ್ಮದ And that is the reason why Apostle Paul, when he served the Lord after knowing God's will, he says, what I am is because of the grace of God. ಅದಕ್ಕಾಗಿ ಅಪೊಸ್ತಲನಾದಂತ ಪೌಲನು ದೇವರ ಸೇವೆ ಮಾಡಿದ ನಂತರ ದೇವರ ಕೃಪೆ ಏನಾಗಿದೆ, ದೇವರ ಚಿತ್ತ ಏನಾಗಿದೆ ತಿಳ್ಕೊಂಡ ನಂತರ ಆತ ಹೇಳ್ತಾ ಇದ್ದಾನೆ, ನಾನು ಏನಾಗಿದ್ದೇನೋ ಅದು ದೇವರ ಕೃಪೆಯೇ ಅಂತ ಹೇಳ್ತಾ ಇದ್ದಾರೆ. Of knowing God, that it was only God's grace,
that he could do God's will. ದೇವರ ಚಿತ್ತ, ದೇವರ ಕೃಪೆಯನ್ನು, ದೇವರ ಕಾರ್ಯವನ್ನು ತಿಳ್ಕೊಂಡ ನಂತರ ಇದು ಏನಾಗಿದೆ ಅದೆಲ್ಲವೂ ದೇವರ ಚಿತ್ತ ಆಗಿದೆ ಅಂತ ಹೇಳಿ ಆತ ಹೇಳ್ತಾ ಇದ್ದಾನೆ. So secondly, you need a continuous attitude of prayer, dependence on the Holy Spirit to make you obedient. ಅದಕ್ಕಾಗಿ ಎರಡನೇ ವಿಷಯ ಏನಂತಂದ್ರೆ ನೀನು ವಿಧೇಯನಾಗ್ಬೇಕಂದ್ರೆ ಸತತವಾಗಿ ಪರಿಶುದ್ಧಾತ್ಮ ದೇವರ ಒಳಗಡೆ ನಿನ್ನನ್ನು ಸಂಪೂರ್ಣವಾಗಿ ಆತನ ಶಕ್ತಿಯ ಮೇಲೆ ಆಧಾರವಾಗಿರಬೇಕು. You have to depend completely on the grace of God to be obedient to the voice of the Lord. ದೇವರ ಕೃಪೆಯ ಒಳಗಡೆ ಇದು ಸತತವಾಗಿ ದೇವರ ಸ್ವರಕ್ಕೆ ವಿಧೇಯನಾಗಿರಬೇಕು. And then the third thing that she did in order to strengthen her conversation and relationship is, ಮೂರನೇ ವಿಷಯ ಆಕೆ ತನ್ನ ಸಂಭಾಷಣೆ, ತನ್ನ ಸಹವಾಸ ಹೆಚ್ಚಿಸಿಕೊಳ್ಳೋದಕ್ಕೆ ಮಾಡಿದ್ದೇನೆಂದರೆ, she chose a very beautiful location, and that location she calls it spice laden mountains in verse 14. 14ನೇ ವಚನದಲ್ಲಿ ಆಕೆ ಒಂದು ಒಂದು ಅದ್ಭುತವಾದಂತ ಸ್ಥಳವನ್ನು ಹೇಳ್ತಾ ಇದ್ದಾಳೆ. ಅದು ಏನಂದ್ರೆ ಸುಗಂಧ ಸಸ್ಯ ಪರ್ವತಗಳಂತೇಳಿ ಆ ಸ್ಥಳದ ಕುರಿತು ಆಕೆ ಹೇಳ್ತಾ ಇದ್ದಾಳೆ. So she wanted to go and spend time with him in a very pleasant, in a very beautiful and in a very silent place. ಆಕೆ ಆತನೊಂದಿಗೆ ಒಂದು ಮಧುರವಾದಂತ ಸುಂದರವಾದಂತ ಅತ್ಯದ್ಭುತವಾದಂತ ಸ್ಥಳದಲ್ಲಿ ಆತನೊಂದಿಗೆ ಸಮಯ ಕಳೆಯುವುದಕ್ಕಾಗಿ ಆಕೆ ಹೇಳ್ತಾ ಇದ್ದಾಳೆ. The Lord Jesus very clearly said, or God said in the Old Testament, make a holy place for me and I will dwell among you. ಕರ್ತನಾದ ಯೇಸು ಕ್ರಿಸ್ತರು ಸ್ಥಳ ಒಡಂಬಡಿಕೆಯಲ್ಲಿ ತಂದೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡೋದಕ್ಕೋಸ್ಕರವಾಗಿ ನನಗೋಸ್ಕರ ಒಂದು ಪವಿತ್ರ ಸ್ಥಳ, ಪರಿಶುದ್ಧ ಸ್ಥಳ ನಿರ್ಮಾಣ ಮಾಡ್ರಿ. And the Lord said, I will come upon the ark of the covenant and there I will meet with you and will speak with you. ಕರ್ತನ ಹೇಳ್ತಾ ಇದ್ದೇನೆ, ನಾನು ಒಡಂಬಡಿಕೆ ಮಂಜೂಷದ ಮೇಲೆ ಬರ್ತೇನೆ, ಬಂದೆ ನಾನು ಅಲ್ಲಿ ನಿಮ್ ಜೊತೆ ಸಹವಾಸ ಮಾಡ್ತೇನೆ, ನಿಮ್ ಜೊತೆ ಮಾತಾಡ್ತೇನೆ. Because the Lord would come into that sanctuary and would speak to his people there. ಆ ಯಜ್ಞವೇದಿ ಹತ್ರ ಕರ್ತನು ಬಂದು ಅವರೊಂದಿಗೆ ಕರ್ತನು ಮಾತನಾಡಲಿಕ್ಕಿದ್ದಾನೆ. Because the Lord would come into the temple that Solomon built and would speak to the people there. ಆ ಕಾರಣದಿಂದಲೇ ಸೊಲೊಮೋನನು ನಿರ್ಮಿಸಿರುವಂತ ಆಲಯದಲ್ಲಿ ಕರ್ತನು ಬಂದು ಅವರೊಂದಿಗೆ ಮಾತನಾಡ್ತಾ ಇದ್ದಾನೆ. We see that they used very beautiful, expensive material, and with artistic designs they created both of these places. ಈ ಎರಡು ಸ್ಥಳಗಳು ಅವು ಅತ್ಯಮೂಲ್ಯವಾದಂತ ಅಷ್ಟೇ ಅಲ್ಲ ಬಹು ವಿಚಿತ್ರವಾದಂತ ಚಿತ್ರ ಕಲೆಗಳಿಂದ ಈ ಎರಡು ಸ್ಥಳಗಳು ನಿರ್ಮಿಸಲ್ಪಟ್ಟಿದ್ದವು. God gave them that beautiful design in order to make that place very attractive so that he can come and speak with them. ಆ ಸ್ಥಳ ಎಷ್ಟೋ ಅತ್ಯದ್ಭುತವಾಗಿ ಸುಂದರವಾಗಿ ನಿರ್ಮಿಸೋದಕ್ಕೋಸ್ಕರವಾಗಿ ಕರ್ತನು ಆಜ್ಞಾಪಿಸಿ ಜ್ಞಾನ ಕೊಡ್ತಾ ಇದ್ದಾನೆ, ಮತ್ತೆ ಅಲ್ಲಿ ಬಂದು ಅವರೊಂದಿಗೆ ಆತನು ಮಾತಾಡ್ತಾ ಇದ್ದಾನೆ. And we also see that the same Lord says, you have to be very careful about the boundaries of Israel. Don't keep it dirty because I will be traveling there. ಅಷ್ಟೇ ಅಲ್ಲ, ಅದೇ ಕರ್ತನ ಹೇಳ್ತಾ ಇದ್ದಾನೆ, ಮತ್ತೆ ಇಸ್ರಾಯೇಲರ ಪಾಳೆಯದ ಸುತ್ತಲೂ ಕೂಡ ಸರಿಹದ್ದು ಕೂಡ ಬಹಳಷ್ಟು ಸ್ವಚ್ಛವಾಗಿಡಬೇಕು, ಯಾಕಂದ್ರೆ ನಾನು ನಿಮ್ಮ ಮಧ್ಯದಲ್ಲಿ ಸಂಚಾರ ಮಾಡುವಂತವನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. So the Lord is very clear. He says, when I meet you, I want the setting, the ambience, the things around to be very beautiful and very pleasant. ಕರ್ತನ ಹೇಳ್ತಾ ಇದ್ದೇನೆ, ನಾನು ಬರುವಂತ ಸಂದರ್ಭದಲ್ಲಿ, ನಾನು ದರ್ಶಿಸುವಂತ ಸಮಯದಲ್ಲಿ ಎಲ್ಲಾ ವಿಷಯಗಳು ಚೊಕ್ಕವಾಗಿಯೂ ಅತಿ ಸುಂದರವಾಗಿಯೂ ಇರ್ಬೇಕಂತ ಹೇಳಿ ಆತನು ಇಷ್ಟಪಡ್ತಾ ಇದ್ದಾನೆ. That was where the Lord was meeting them externally in the Old Testament. ಇಂಥ ಸ್ಥಳದಲ್ಲಿ ಬಾಹ್ಯವಾಗಿ ಹಳೆ ಒಡಂಬಡಿಕೆಯಲ್ಲಿ ಕರ್ತನು ಅವರೊಂದಿಗೆ ಭೇಟಿ ಆಗ್ತಾ ಇದ್ದನು, ದರ್ಶನ ಕೊಡ್ತಾ ಇದ್ದನು. Now in the New Testament, the Lord is not meeting us at a certain place, in a certain temple, or in a certain artistic design. ಈ ಹೊಸ ಒಡಂಬಡಿಕೆಯ ದಿನಗಳಲ್ಲಿ ಕರ್ತನು ಯಾವುದೋ ಒಂದು ನಿರ್ದಿಷ್ಟವಾದಂತ ಸ್ಥಳ, ಯಾವುದೋ ನಿರ್ದಿಷ್ಟವಾದಂತ ಚಿತ್ರಗಾರನಿಂದ ಮಾಡಿರುವಂತ ಪ್ರದೇಶದಲ್ಲಿ
ಆತನು ಭೇಟಿ ಆಗುತ್ತಾ ಇಲ್ಲ. But the Lord wants to meet us in the beauty of our heart, in the artistic beauty of our soul. ಆದ್ರೆ ಕರ್ತನು ಈ ದಿನಗಳಲ್ಲಿ ಸುಂದರವಾಗಿ ನಿರ್ಮಿಸಲ್ಪಟ್ಟಂತ ಚಿತ್ರಗಾರನಿಂದ ಚಿತ್ರಿಸಲ್ಪಟ್ಟಂತ ಅತಿ ಸುಂದರವಾದಂತ ಹೃದಯದಲ್ಲಿ ಆತನು ನಿವಾಸ ಮಾಡೋದಕ್ಕಾಗಿ ಇಷ್ಟಪಡ್ತಾ ಇದ್ದಾನೆ. So you have to always keep yourself internally holy, clean, blameless, neat, so that God can meet you. ಅದಕ್ಕಾಗಿ ಆಂತರಿಕವಾಗಿ ನಿನ್ನ ಹೃದಯ ಪರಿಶುದ್ಧವಾಗಿ, ನಿರ್ದೋಷವಾಗಿ, ನಿಂದಾರಹಿತವಾಗಿ, ಪವಿತ್ರವಾಗಿ ನೀನು ಕಾಪಾಡಿಕೊಳ್ಳಬೇಕಾಗಿದೆ. ಇದರಿಂದ ಕರ್ತನು ನಿನ್ನೊಂದಿಗೆ ಸಹವಾಸ ಮಾಡುವನಾಗಿದ್ದಾನೆ. When you have dirt inside you, when you have stinking things, when you have bad things inside you, the Lord is not really very happy to meet you on the dirty ground. ಒಂದು ವೇಳೆ ನಿನ್ನ ಹೃದಯದಲ್ಲಿ ಕೊಳೆ ಇದೆ, ಹೊಲಸಿದೆ, ಕಲೆಗಳಿವೆ, ಮಚ್ಚೆಗಳಿವೆ, ಇಂತಹ ಭಯ ಅಂತ ಕೂಡಿರುವಂತ ಸ್ಥಳದಲ್ಲಿ ಕರ್ತನು ಭೇಟಿಯಾಗೋದಕ್ಕೆ ಇಷ್ಟಪಡ್ತಾ ಇಲ್ಲ. He is ready to meet you for salvation, but after salvation he wants to meet you on a holy ground. ಆತನು ನಿನಗೆ ರಕ್ಷಣೆ ಕೊಡೋದಕ್ಕಾಗಿ ಭೇಟಿ ಆಗೋದಕ್ಕಾಗಿ ಇಷ್ಟಪಡ್ತಾ ಇದ್ದಾನೆ. ರಕ್ಷಣೆ ನಂತರ ಆತನು ಪವಿತ್ರ ಪ್ರದೇಶದಲ್ಲಿ ನೀನಿದ್ದು ನಿನ್ನೊಂದಿಗೆ ಆತನು ಭೇಟಿ ಆಗೋದಕ್ಕಾಗಿ ಇಷ್ಟಪಡ್ತಾ ಇದ್ದಾನೆ. These are three things that we need to correct ourselves so that we can have a real relationship and conversation with the Lord. ಈ ಮೂರು ವಿಷಯಗಳಲ್ಲಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಇದರಿಂದ ನಾವು ನಿಜವಾದ ಸಂಭಾಷಣೆ, ನಿಜವಾದ ಸಹವಾಸ ಕರ್ತನೊಂದಿಗೆ ನಾವು ಹೊಂದುವಂತವರಾಗಿದ್ದೇವೆ. The first thing is we have to cut away every distraction, whether it is technology distraction or people's distraction or distraction by thoughts. We have to cut it away when we come to the Lord. ಮೊಟ್ಟ ಮೊದಲನೇದಾಗಿ ನಾವು ಈ ಅಡಚಣೆಗಳನ್ನು ನಾವು ಕತ್ತರಿಸಿಕೊಳ್ಳಬೇಕಾಗಿದೆ. ಅದು ಟೆಕ್ನಾಲಜಿ ಡಿಸ್ಟ್ರಾಕ್ಷನ್ ಆಗಿರಲಿ, ಅಥವಾ ಯಾವುದೇ ವ್ಯಕ್ತಿಗಳ ಡಿಸ್ಟ್ರಾಕ್ಷನ್ ಆಗಿರಲಿ, ಯಾವುದೇ ಆ ಸಂಬಂಧಗಳ ಈ ಅಡಚಣೆಗಳಾಗಲಿ ನಾವು ಕತ್ತರಿಸಿ ದೂರ ಮಾಡಬೇಕಾಗಿದೆ. And secondly, we should be obedient to the Lord, and we can be obedient only when you depend continually on the work of the Holy Spirit. ನೀನು ಎರಡನೇದಾಗಿ ನೋಡ್ಬೇಕಾಗಿದೆ ಅಂದ್ರೆ ನಾವು ಪರಿಪೂರ್ಣವಾಗಿ ಆತನ ಮೇಲೆ ವಿಧೇಯನಾಗಿರ್ಬೇಕು, ಆತನ ಮೇಲೆ ಆತುಕೊಂಡು ಜೀವಿಸಬೇಕಾಗಿದೆ. ಅದು ಹೇಗೆ ಸಾಧ್ಯ ಅಂತಂದ್ರೆ ಪರಿಶುದ್ಧಾತ್ಮ ದೇವರ ಮೇಲೆ ನಾವು ಪರಿಪೂರ್ಣವಾಗಿ ಆತುಕೊಂಡಾಗ ಮಾತ್ರ ನಾವು ಆತನ ಮೇಲೆ ಅವಲಂಬಿತರಾಗಿರಲು ಸಾಧ್ಯವಾಗಿದೆ. And thirdly, when you are serious, when you are careful about maintaining that neat, holy, clean ground in order to meet the Lord. ಮೂರನೇದಾಗಿ ನಾನು ಅತಿ ಪರಿಶುದ್ಧವಾದಂತ ಸ್ಥಳ, ಅತಿ ಪರಿಶುದ್ಧವಾದಂತ ವಾತಾವರಣ, ಅತಿ ಪರಿಶುದ್ಧವಾದಂತ ಹೃದಯವನ್ನು ನಾವು ಶುಭ್ರವಾಗಿ ಸ್ವಚ್ಛವಾಗಿಡೋದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಜಾಗೃತಿ ಪಡಿಸ್ಕೊಳ್ಬೇಕಾಗಿದೆ. May the Lord help us in order to have such a beautiful relationship with the Lord. ಕರ್ತನೊಂದಿಗೆ ಇಂಥ ಅತ್ಯದ್ಭುತವಾದಂತ ಸಹವಾಸ ನಾವು ಪಡೆದುಕೊಳ್ಳಲು, ನಾವು ಹೊಂದಿರಲು ಕರ್ತನ ನಮಗೆ ಸಹಾಯ ಮಾಡಲಿ. We'll close with a word of prayer. ಪ್ರಾರ್ಥನೆಯಿಂದ ಮುಗಿಸಿಕೊಳ್ತೇವೆ. Our loving, living Heavenly Father, we worship you through the name of our Lord Jesus Christ. ನಮ್ಮ ಪ್ರೀತಿಯುಳ್ಳಂತ ಪರಲೋಕದ ತಂದೆ, ನಾವು ಕರ್ತನಾದ ಯೇಸು ಕ್ರಿಸ್ತರ ನಮ್ಮ ಪರಿಶುದ್ಧ ತಂದೆ ಹೆಸರಲ್ಲಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. We praise you for thy blessed scripture portion. ನಿನ್ನ ವಾಕ್ಯ ನಮಗೆ ಮುರಿದು ಹಂಚಿರುವಂತ ಆಶೀರ್ವಾದ ಭಾಗಕ್ಕಾಗಿ ಸ್ತೋತ್ರ. We do confess very openly that we have not spent time with you, cutting away all the distractions that we have. ನಾವು ಹೊಂದಿರುವಂತ ಎಲ್ಲ ಅಡಚಣೆಗಳನ್ನು ನಾವು ಕತ್ತರಿಸಿಕೊಳ್ಳದೆ ನಿನ್ನೊಂದಿಗೆ ನಾವು ಸಮಯ ಕಳೆಯದೆ ಹೋಗಿದ್ದೇವೆ ಅಂತ ಹೇಳಿ ನಮಗ್ ನಾವು ಒಪ್ಪುಕೋತೇವೆ ತಂದೆ. Help us to cut away all distractions, knowing how much you have forgiven us, and thereby with love meet we. ದೇವರೇ, ಎಷ್ಟೊಂದಾಗಿ ನೀವು ನಮಗೆ ಕ್ಷಮಿಸಿದ್ದಿ, ಎಷ್ಟೊಂದಾಗಿ ನಮ್ಮನ್ನು ನೀವು ರಕ್ಷಿಸಿದ್ದಿ ಅನ್ನುವಂಥದ್ದನ್ನು ತಿಳ್ಕೊಂಡು ನಿನಗೆ ಸರಿಯಾದ ಸಮೀಪ ಸಂಬಂಧವನ್ನು ಸಹಾಯ ಮಾಡು. Help us to be continuously obedient and be careful about keeping a clean ground in our life.
ದೇವರೇ, ಸತತವಾಗಿ ನಿನಗೆ ವಿಧೇಯರಾಗಿದ್ದು ನಮ್ಮ ಹೃದಯದಲ್ಲಿ ಸ್ವಚ್ಛವಾದಂತ ಸ್ಥಳ ನಾವು ಕಾಯ್ದಿಟ್ಟುಕೊಳ್ಳಲು ನಮಗೆ ಸಹಾಯ ಮಾಡು. Thank you for having heard our prayer. ನಮ್ಮ ಮನೆ ಪ್ರಾರ್ಥನೆ ನೀವು ಕೇಳೋದಕ್ಕಾಗಿ ಸ್ತೋತ್ರ. We pray that you might put your hedge around everybody, especially the house of faith, from this horrible pandemic. ದೇವರೇ, ವಿಶೇಷವಾಗಿ ಪ್ರಾರ್ಥಿಸ್ತೇವೆ, ಪ್ರತಿ ಕುಟುಂಬ ಸುತ್ತಲೂ ನಿನ್ನ ಬೇಲಿ ಹಾಕಿರಿ ತಂದೆ. ವಿಶೇಷವಾಗಿ ವಿಶ್ವಾಸದ ಕುಟುಂಬದವರೊಂದಿಗೂ ನಿನ್ನ ಪರಿಪೂರ್ಣವಾದಂತ ಬೇಲಿ ಈ ಭಯಂಕರವಾದಂತ ಸಾಂಕ್ರಾಮಿಕ ರೋಗದ ದಿನಗಳಲ್ಲಿ ನೀವು ದಯಮಾಡಿ ಇಡ್ರಿ. For this we pray with all thanksgiving in the highly exalted wonderful name for Lord and Savior Jesus Christ. ಈ ಪ್ರಾರ್ಥನೆಯನ್ನು ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ತಂದೆ. Amen. Now may the grace of God the Father, the love of Jesus Christ, his blessed Son, and the eternal communion of the Holy Spirit rest and abide with us in the universal church both now and forevermore. Amen. Amen. Praise the Lord. Praise the Lord.